ದುರ್ವಿಗೆರೆ ಸರ್ಕಾರಿ ಶಾಲೆಗೆ ಜುವಾರಿ ಫಾರ್ಮ್ ಹಬ್ಸ್ ಲಿಮಿಟೆಡ್ನಿಂದ 4.5 ಲಕ್ಷ ಮೌಲ್ಯದ ಪೀಠೋಪಕರಣಗಳ ಕೊಡುಗೆ. ದಾವಣಗೆರೆ ಶಿಕ್ಷಣ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಜುವಾರಿ ಫಾರ್ಮ್ ಹಬ್ಸ್ ಲಿಮಿಟೆಡ್ ಬೆಂಗಳೂರು ವತಿಯಿಂದ ಚನ್ನಗಿರಿ ತಾಲೂಕಿನ ದುರ್ವಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು 4ರಿಂದ 5 ಲಕ್ಷ ಮೌಲ್ಯದ ಪೀಠೋಪಕರಣಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಈ ಸಂಬಂಧ ಮಂಗಳವಾರ ಶಾಲಾ ಆವರಣದಲ್ಲಿ ಸರಳ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಅವರು, ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ, ತಾಯಿ, ಊರು ಮತ್ತು ಶಿಕ್ಷಕರು ಎಂಬ 3 ಋಣಗಳು ಇರುತ್ತವೆ. ಈ ಋಣಗಳನ್ನು ತೀರಿಸಲು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ನಮ್ಮಿಂದ ಆದಷ್ಟು ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಶಾಲೆಗಳ ಮಹತ್ವವನ್ನು ವಿವರಿಸಿದ ಅವರು, ಶಾಲೆ ಎಂದರೆ ಜ್ಞಾನ ದೇಗುಲ. ದೇವಾಲಯಗಳಂತೆ ಶಾಲೆಗಳನ್ನು ಗೌರವಿಸಿ ಅವುಗಳ ಅಭಿವೃದ್ಧಿಗೆ ಕೈಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಉದಾಸೀನತೆ ಹೆಚ್ಚಿರುವುದು ವಿಷಾದನೀಯ. ಇಂತಹ ಸಂದರ್ಭದಲ್ಲಿ ಜುವಾರಿ ಸಂಸ್ಥೆಯ ಕೊಡುಗೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಜುವಾರಿ ಫಾರ್ಮ್ ಹಬ್ಸ್ ಲಿಮಿಟೆಡ್ ಸಂಸ್ಥೆಯ ಸ್ಪೆಷಾಲಿಟಿ ನ್ಯೂಟ್ರಿಯೆಂಟ್ಸ್ ಹೆಡ್ ಶಶಿಧರ್ ಮಾತನಾಡಿ, ನಮ್ಮ ಸಂಸ್ಥೆ ರೈತರಿಗೆ ಅಗತ್ಯವಿರುವ ರಸಗೊಬ್ಬರಗಳು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುವುದರ ಜೊತೆಗೆ ರೈತರಿಂದ ಬಂದ ಲಾಭದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಡುತ್ತದೆ. ಕಳೆದ 10 ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಅದರ ಭಾಗವಾಗಿ ದುರ್ವಿಗೆರೆ ಶಾಲೆಗೆ ಪೀಠೋಪಕರಣಗಳನ್ನು ನೀಡಲಾಗಿದೆ ಎಂದು ಹೇಳಿದರು. ಫರ್ಟಿಲೈಸರ್ ಕ್ಯಾಟಗರಿ ಹೆಡ್ ಗಣೇಶಪ್ಪ ಅವರು ಮಾತನಾಡಿ, ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಸಹಾಯ ನೀಡುವುದು ಅಗತ್ಯ. ಸರ್ಕಾರದ ಮಾರ್ಗಸೂಚಿಗಳಂತೆ ನಾವು ನಮ್ಮ ಲಾಭಾಂಶದ ಒಂದು ಭಾಗವನ್ನು ಇಂತಹ ಸೇವಾ ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದೇವೆ ಎಂದು ತಿಳಿಸಿದರು. ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಮಾತನಾಡಿ, ಜುವಾರಿ ಸಂಸ್ಥೆಯಂತಹ ಸಂಘ ಸಂಸ್ಥೆಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವುದರಿಂದ ದೇಶದ ಪ್ರಗತಿಗೆ ನೆರವಾಗುತ್ತದೆ. ಶಾಲೆಗೆ ನೀಡಿರುವ ಈ ಕೊಡುಗೆ ಶ್ಲಾಘನೀಯ ಎಂದು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಹಿಮೇಶ್, ಜುವಾರಿ ಫಾರ್ಮ್ ಹಬ್ಸ್ ದಾವಣಗೆರೆ ಏರಿಯಾ ಮ್ಯಾನೇಜರ್ ಪ್ರಶಾಂತ್ ಎಸ್ಜೆ, ನಿವೃತ್ತ ಶಿಕ್ಷಕರಾದ ಗಂಗಾಧರಪ್ಪ, ಯಶೋದಮ್ಮ, ಮುಖ್ಯೋಪಾಧ್ಯಾಯರಾದ ಸರಸ್ವತಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರುಗಳಾದ ಹರೀಶ್, ಜಗದೀಶ್, ಅಣ್ಣಪ್ಪ, ಕಿರಣ್, ಸಾಕಮ್ಮ, ನೇತ್ರ, ನಾಜಿಯಾ, ಬಾನು ಮತ್ತು ಗ್ರಾಮಸ್ಥರು, ತಾಯಂದಿರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕೊಡುಗೆಯಿಂದ ಶಾಲೆಯ ಮೂಲಭೂತ ಸೌಕರ್ಯಗಳು ಮತ್ತಷ್ಟು ಅಭಿವೃದ್ಧಿಗೊಂಡು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಸಿಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ದೇವರಾಜ್ ಕೆ ನಲ್ಲಿಹಂಕಲು, ದಾವಣಗೆರೆ, NKS TV4. ಇಲ್ಲಿನ ಈಗಾಗಲೇ ಹೇಳಿದೆ, ಸರ್ಕಾರಿ ಶಾಲೆ ಬರ್ತಾ ಕ್ಷೀಣಿಸ್ತಿದೆ. ಪ್ರೈವೇಟ್ ಶಾಲೆಗೆ ನಾನು ಸಹ ನಮ್ಮ ಮಕ್ಕಳುಗಳೆಲ್ಲ ಮಾರು ಹೋಗ್ತಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಗುರುತು ಮಾಡಿ ಇಲ್ಲೇ ಮಕ್ಕಳು, ನಮ್ಮ ಮಕ್ಕಳು, ಅವರಿಗೂ ಸಹ ಪ್ರೈವೇಟ್ ಶಾಲೆಯಲ್ಲಿ ಸಿಗುವಂಥ ಸವಲತ್ತುಗಳು ಇಲ್ಲೂ ಸಿಗಲಿ, ಈ ಮಕ್ಕಳುಗಳು ಪ್ರಗತಿಪರರಾಗಲಿ ಅಂತ ಹೇಳಿ ಇನ್ನು ಚಿಂತನೆಯನ್ನು ಇಟ್ಕೊಂಡು ಇವತ್ತು ಈ ತರ ಸಾಕಾರ ಮಾಡ್ತಾ ಇರುವಂಥದ್ದು ಅವರ ಆರ್ಥಿಕ ವರ್ಷದಲ್ಲಿ ಅವರಲ್ಲಿ ಬಂದಂತ ಆರ್ಥಿಕ ಮನದಲ್ಲಿ ಇಟ್ಕೊಂಡು ಒಂದಿಷ್ಟು ಸಹಾಯ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನನ್ನ ನೆಚ್ಚಿನ ಜುವಾರಿ ಫಾರ್ಮ್ ಲಿಮಿಟೆಡ್ ಪರವಾಗಿ ನಾನು ಹೇಳಬೇಕು ಅಂದ್ರೆ, ಇದು ಏಕೆ ಬಿರ್ಲಾ ಅಂತ ಗೊತ್ತಿರಬೇಕು. ಬಿರ್ಲಾ ಕಂಪನಿ ಮೂಲತಃ ಇದು ಬಿರ್ಲಾ ಕಂಪನಿ ಅವ್ರದ್ದು ಆಗಿತ್ತು. ಜುವಾರಿ ಅಗ್ರೋ ಇಂಡಸ್ಟ್ರೀಸ್ ಅಂತ ಗೋವಾದಲ್ಲಿದೆ. ಅದಾದ ನಂತರ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅದನ್ನ ಕೂಡ ಟೇಕ್ ಓವರ್ ಮಾಡ್ಕೊಂಡ್ರು. ಸೊ ಈ ತರ ಎಲ್ಲ ಫರ್ಟಿಲೈಸರ್ಸ್ ಅಂದ್ರೆ ನಮ್ಮ ರೈತರುಗಳಿಗೆ ಏಳಿಗೆಗೋಸ್ಕರ ದುಡಿತಾ ಇರ್ತಕ್ಕಂಥ ಇದೊಂದು ಕಂಪನಿ. ಈ ಕಂಪನಿಯ ಒಟ್ಟು ಟರ್ನ್ ಓವರ್ 45ರಿಂದ 50 ಸಾವಿರ ಕೋಟಿ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಈ ಕಂಪನಿದು ಫರ್ಟಿಲೈಸರ್ಸ್ ಅಂದ್ರೆ ರೈತರುಗಳಿಗೆ ಬೇಕಾಗಿರುವಂತ ರಾಸಾಯನಿಕ ಗೊಬ್ಬರಗಳು ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ನಮ್ಮ ಮಣ್ಣಿನ ಸತ್ವವನ್ನ ಇಂಪ್ರೂವ್ ಮಾಡತಕ್ಕಂತ ಗೊಬ್ಬರಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗೂ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ಇದೆಲ್ಲದನ್ನು ಕೂಡ ನಾವು ರೈತರಿಗೋಸ್ಕರನೇ ಮಾಡ್ತಾ ಇದ್ದೀವಿ ಮತ್ತು ರೈತರ ಏಳಿಗೆಗೋಸ್ಕರನೇ ಮಾಡ್ತಾ ಇದ್ದೀವಿ. ಇದೆಲ್ಲದನ್ನು ಮಾಡಿದಾಗ ಏನಾಗ್ತದೆ, ಎಲ್ಲರಿಗೂ ಗೊತ್ತಿರ್ಬೋದು ಈ ಕಂಪನಿಯವರು ಯಾಕೆ ಮಾಡ್ತಾರೆ ಇದನ್ನ. ಖಂಡಿತ ಅವರು ಕಂಪನಿಯವರು ರೈತರಿಂದ ಕೆಲವು ಲಾಭಗಳನ್ನು ತಗೊಂಡಿರ್ತಾರೆ, ಅದು ಖಂಡಿತವಾಗಿ ತಗೊಂಡಿರ್ತಾರೆ. ಬಟ್ ಅದನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನಾವು ನಮ್ಮ ರೈತರ ಏಳಿಗೆಗೋಸ್ಕರ ಹಾಗೂ ಸಮಾಜದ ಏಳಿಗೆಗೋಸ್ಕರ ಅಂದ್ರೆ ಖರ್ಚನ್ನ ಮಾಡಬೇಕಾಗುತ್ತೆ. ಆ ಒಂದು ಬಂದಿರೋಂಥ ಲಾಭದಲ್ಲಿ ಆ ಒಂದು ಲಾಭದ ನಿಟ್ಟಿನಲ್ಲಿ ಖರ್ಚು ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಸಾಮಾಜಿಕ ಕಳಕಳಿ ಇರುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದಕ್ಕೆ
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಈ ಒಂದು ಪೀಠೋಪಕರಣಗಳಾಗಲಿ ಅಥವಾ ಬೋರ್ಡ್ ಡೆಸ್ಕ್ ಈ ತರ ಕೊಡೋದನ್ನ ನಾವು ಕಂಪ್ನಿ ವತಿಯಿಂದ ಎಲ್ಲ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಸ್ಕೂಲ್ಗಳಲ್ಲಿ ಮಾತ್ರ ಕೊಡ್ತಾ ಇದ್ದೇವೆ. ನೀವು ಕೇಳ್ಬೋದು ಇದನ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇದು ಸುಮಾರು 10 ವರ್ಷಗಳ ಸುದೀರ್ಘ ಒಂದು ಅಭ್ಯಾಸ ಮಾಡಿದ್ರೆ ನಾವು ಈ ತರ ಒಂದು ಸ್ಕೂಲು ಬೆಂಚ್ ಡೆಸ್ಕ್ಗಳನ್ನ ಕೊಡ್ಲಿಕ್ಕೆ ಫೈನಲೈಸ್ ಮಾಡಿದ್ವಿ. ಯಾಕೆ ಅಂತ ಕೇಳ್ಬೋದು. ಈಗ ನಮ್ಮ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇದ್ದಾರೆ ವ್ಯಕ್ತಿತ್ವ ವಿಕಸನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿತ್ವ ವಿಕಸನ ಮೂಲತಃ ನಮ್ಮ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ. ಆ ಮಕ್ಕಳು ಇಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇಲ್ಲಿಂದಾನೇ ಶುರು ಮಾಡ್ಬೇಕು. ಶುರು ಮಾಡೋದಕ್ಕೆ ಏನ್ ಮಾಡ್ಬೇಕು? ಮೊದಲು ನಾವು ಪ್ರೈಮರಿ ಸ್ಕೂಲ್ಗಳಲ್ಲಿ ಇದ್ದಾಗ ಶಿಶು ವಿಹಾರ ಅಥವಾ ಬಾಲಮಂದಿರ ಅಂತ ಇದೆ. ಈಗ ಅದಾದ ಮುಂದಿನ ಇಂಕ್ಲೂಡ್ ವರ್ಷನ್ಸ್ ಎಲ್ಲ ಈಗ ಏನಾಗಿದೆ, ನಲಿಕಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ. ರಿಯಲಿ ಇಟ್ ಇಸ್ ಅ ಗುಡ್ ಕಾನ್ಸೆಪ್ಟ್. ಈಗ ಏನು ನಮ್ಮ ಸ್ಕೂಲ್ಗಳಲ್ಲಿ UKG ಅಥವಾ ಕಿಂಡರ್ ಗಾರ್ಟನ್ ಅಂತ ಹೇಳಿ ಕಳಿಸ್ತಾರಲ್ಲ, ಅದ್ರದ್ದು ಇಂಕ್ಲೂಡ್ ವರ್ಷನ್ನೇ ಇದೆ. ಅದಕ್ಕಿಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ನಲಿಕಲಿ ಒಳಗೆ. ಸುಮಾರು ಕಡೆ ನಾನು MCLD ಕಡೆ ಇದೇ ತರ ಕೊಟ್ಟಿದ್ವಿ ನಾವು. ಅಲ್ಲೂ ಕೂಡ ನೋಡಿದಾಗ ನಲಿಕಲಿಯಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ರಿಯಲಿ ಅಪ್ರಿಷಿಯೇಟ್. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಥವಾ ನಮ್ಮ ಶಿಕ್ಷಣಾಧಿಕಾರಿಗಳು ಈ ತರ ಅವರ ಒಂದು ಇನ್ವಾಲ್ವ್ಮೆಂಟ್ ಇಂದ ಈ ತರ ಒಂದು ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಸೊ ಆ ನಲಿಕಲಿ ಸ್ಕೂಲ್ಗಳಿಗೆ ಆಗ್ಲಿ ಅಥವಾ ನಮ್ಮ ಪ್ರೈಮರಿ ಸ್ಕೂಲ್ಗಳಿಗೆ ನಮ್ಮ ಅತಿ ಹೆಚ್ಚು ಆಗ್ಲೇ ಇರ್ತದೆ ಶಿಕ್ಷಣಾಧಿಕಾರಿಗಳು ಸ್ಟ್ರೆಂತ್ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ. ಸ್ಟ್ರೆಂತ್ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಅವರೇ ಒಂದು ಸೊಲ್ಯೂಷನ್ ಕೊಟ್ಟರು. ನಮ್ಮಲ್ಲಿ ಈಗೆಲ್ಲ ಕಾನ್ಸೆಪ್ಟ್ ಚೇಂಜ್ ಆಗಿದೆ, ಕಾನ್ವೆಂಟ್ ಕಾನ್ಸೆಪ್ಟ್ ಬಂದಿದೆ. ಎಲ್ಲ ಟಾಟಾ ಬಾಯ್ ಇರಬೇಕು, ಮಕ್ಕಳುಗಳನ್ನ ಕಳಿಸ್ಬೇಕು ವ್ಯಾನ್ ಅಲ್ಲಿ, ಅವಾಗಲೇ ಅವ್ರಿಗೆ ಏನಂತರ ಸ್ಟ್ಯಾಂಡರ್ಡ್ ಓಕೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಈ ತರ ಸಂಘ ಸಂಸ್ಥೆಗಳಲ್ಲಿ ಯಾವ ತರ ಟ್ರೀಟ್ ಮಾಡೋದು ಅಂದ್ರೆ, ನಮ್ಮ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸ್ವಲ್ಪ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಧ್ಯೇಯೋದ್ದೇಶ. ಇದು ಸರ್ಕಾರ, ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಇದ್ರ ಕಂಪಲ್ಸರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಬಂದಿರತಕ್ಕಂಥ ಏನು ಲಾಭಾಂಶದಲ್ಲಿ ಶಿಕ್ಷಣಕ್ಕಾಗಿ ಮತ್ತು ಇದು ಆರೋಗ್ಯಕ್ಕಾಗಿ ವಿನಿಯೋಗಿಸ್ತಕ್ಕಂಥದ್ದು ಇದು ತುಂಬಾ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಸ್ಕೂಲಿಗೆ ಶಾಲೆಗೆ ಪರಿಕರಗಳನ್ನು ಕೊಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ. ನಮ್ಮ ಈ BO ಸಾಹೇಬರಿಗೆ ಸರ್ಕಾರಿ ಶಾಲೆಯ ಮಕ್ಕಳು ಅಂತ ಹೇಳಿ ದಯವಿಟ್ಟು ಯಾವ ತಿಳ್ಕೊಬೇಡ. ನಾನು ಹೇಳ್ದಂಗೆ ನಾನು ಸಹ 1 ಮತ್ತು 1ರಿಂದ 7ನೇ ತಾರೀಕುವರೆಗೆ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ನಾವು ಓದಿರ್ತಕ್ಕಂಥದ್ದು. ಈಗಿನ ಮಕ್ಕಳುಗಳು ನೀವು ಸಹ ಮುಂದೆ ಈ ಮಟ್ಟಕ್ಕೆ ನಮಗಿಂತ ಒಂದು ದೊಡ್ಡ ಮಟ್ಟ ಬೆಳೆದಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಹೇಳ್ತೀನಿ ಕೇಳಿ, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇರ್ತಕ್ಕಂಥ ಕಾನ್ಫಿಡೆನ್ಸ್ ನೀವು ಪ್ರೈವೇಟ್ ಶಾಲೆ ಮಕ್ಕಳಿಗಳಿಲ್ಲ. ಇನ್ಕ್ಲೂಡಿಂಗ್ ನನ್ನ ಮಕ್ಕಳನ್ನೇ ನಾನು ಹೇಳ್ತಾ ಇದ್ದೆ. ನನ್ನ ಮಕ್ಕಳು ಸಹ ಪ್ರೈವೇಟ್ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಆದ್ರೆ ನಾನು ಅವ್ರಿಗೆಲ್ಲ ಹೇಳ್ತಿದ್ದೆ, ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಬಾಯಲ್ಲಿ ಸರ್ಕಾರಿ ಶಾಲೆ ಹುಡುಗರು ಇದ್ದಾರೆ, ಅವರಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ, ಎಷ್ಟು ಹೋಗಿ ಬೋಲ್ಡ್ ಆಗಿ ಮಾತಾಡ್ತಿರ್ತಾರೆ. ಈಗ ಯಾರಾದ್ರೂ ಬಂದು ಏನಾದ್ರು ಕೇಳಿದ್ರೆ ಯಾವಾಗ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು. ನನ್ನ ಶಾಲೆಗೆ ಈ ಒಂದು ಸಂಸ್ಥೆ ವತಿಯಿಂದ ನಮಗೆ ಅರ್ಪಣೆ ಮಾಡಿದ್ದಾರೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರಂತ ಶಶಿಧರ್ ಅವರೇ, ಗಣೇಶ್ ಅವರೇ, ಹಾಗೂ ತಮ್ಮ ಪ್ರಶಾಂತ್ ಅವರೇ, STMC ಅಧ್ಯಕ್ಷರೇ, ಹಾಗೂ ಈ ಊರಿನ ಪ್ರಮುಖ ವಿದ್ಯಾವಂತರು ಹಾಗೂ ನಿವೃತ್ತ ಪ್ರೌಢಶಾಲಾ ಶಿಕ್ಷಣದ ಗಂಗಾರತ್ನವರೇ, ಅವರ ಶ್ರೀಮತಿ ಅವರೇ, ಜೊತೆಗೆ ಎಲ್ಲ ಊರಿನ ಗ್ರಾಮಸ್ಥರ ಪ್ರೀತಿ ಮಕ್ಕಳೇ. ನೋಡಿ, ಶಾಲೆ ಅಂತಂದ್ರೆ ಇದು ನಮ್ಮ ಊರಿನ ಮತ್ತೊಂದು ದೇವಸ್ಥಾನ. ಒಂದು ಭಕ್ತಿಗೆ ಪ್ರಧಾನವಾಗಿ ನಾವು ಜನ ಕೆಟ್ಟ ದಾರಿಯಲ್ಲಿ ಹೋಗ್ಬಾರ್ದು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ನಾವು ದೇವಸ್ಥಾನ ಅಂತ ಮಾಡ್ಕೊಂಡಿರ್ತೀವಿ. ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಭಯಭಕ್ತಿಯಿಂದ ಬದುಕೋದನ್ನ ದೇವಸ್ಥಾನ ಕಲಿಸುತ್ತೆ ನಮಗೆ. ಅದೇ ರೀತಿ ಇದು ಮತ್ತೊಂದು ದೇವಸ್ಥಾನ, ಶಾಲೆ. ಇದು ಜ್ಞಾನ ದೇಗುಲ. ಊರಿನ ಅಷ್ಟೈಶ್ವರ್ಯ ಈ ಶಾಲೆಯಲ್ಲಿ ಅಡಗಿದೆ. ಬಟ್ ಇತ್ತೀಚೆಗೆ ಜನ ಯಾಕೋ ಏನೋ ಶಾಲೆಗಳ ಬಗ್ಗೆ ಉದಾಸೀನ ಮನೋಭಾವನೆ, ಅದು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ರೀತಿ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಇದು ಅಷ್ಟೊಂದು ಒಳ್ಳೆ ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಊರಿಗೆ ನೆಕ್ಸ್ಟ್ 10 ವರ್ಷ 15 ವರ್ಷದ ಒಂದು ಫ್ಯೂಚರ್ ಹೆಂಗಿರ್ಬೇಕಂದ್ರೆ ಈ ಶಾಲೆ ಹೇಳ್ಬೇಕು. ಈ ಶಾಲೆಯ ಒಂದು ಗುರಿ ಉದ್ದೇಶ ಆಗಿರ್ಬೇಕು. ಆ
ಅದು ಊರಿನ ಜನರ ಎಲ್ಲರ ಅಭಿಪ್ರಾಯ ಆಗಿರಬೇಕು. ಸೊ ಆ ಒಂದು ದಿಶೆಯಲ್ಲಿ ಇವತ್ತು ಏನು ಜುವಾರಿ ಫಾರ್ಮ್ ಹಬ್ನವರು ಸುಮಾರು 4 ರಿಂದ 5 ಲಕ್ಷ ಮೌಲ್ಯದ ಉತ್ತಮವಾದಂತಹ ಪೀಠೋಪಕರಣಗಳನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ. ನಾನು ಡೆಸ್ಕು ನೋಡಿದೆ, ಚೇರ್ಸು ನೋಡಿದೆ, ಟೇಬಲ್ ನೋಡಿದೆ, ರ್ಯಾಕ್ಸು ನೋಡಿದೆ, ಎಲ್ಲ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ. ಅದೇನು ಶಶಿಧರ್ ಅವರು ಈ ಊರಿನ ಒಂದು ಋಣ ಇದೆ. ನಮಗೊಂದು 3 ಋಣ ಇರುತ್ತಂತೆ ಪ್ರತಿಯೊಬ್ಬ ಮನುಷ್ಯನಿಗೆ. ಏನು? ತಂದೆ ತಾಯಿಗಳ ಋಣ, ಹುಟ್ಟಿದ ಊರಿನ ಋಣ, ಕಲಿಸಿದ ಶಿಕ್ಷಕರ ಋಣ. ನೋಡಿ, ಈ ಋಣಗಳನ್ನು ತೀರಿಸ್ಬೇಕು. ಹಾಗಾಗಿ ಅವರು ಹುಟ್ಟಿದ ಊರಿನ ಋಣವನ್ನ ಯಾವ ಮುಖಾಂತರ ತೀರಿಸಬೇಕು ಅಂತ ಯೋಚನೆ ಮಾಡಿ ಅವ್ರ ತಂದೆಯವರು ಇಲ್ಲೇ ಇದ್ದಾರೆ, ಅವ್ರ ಅಮ್ಮ ಇಲ್ಲೇ ಇದ್ದಾರೆ. ಹಾಗಾಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆದ್ರೆ ತುಂಬಾ ಉತ್ತಮ ಮಟ್ಟದ ಪೀಠೋಪಕರಣಗಳನ್ನ 10-15 ವರ್ಷಕ್ಕೆ ನಮ್ಗೆ ಸಾಕಾಗುವಷ್ಟು ಪೀಠೋಪಕರಣಗಳನ್ನ ಇವತ್ತು ಅವರು ಹುಟ್ಟಿದ ಊರಿನ ಅಭಿಮಾನದಿಂದ ಅವ್ರ ಕಂಪ್ನಿಯಿಂದ ಈ ಶಾಲೆಗೆ ಕೊಡಿಸಿದ್ದಾರೆ. ಇನ್ನು ಬಹಳಷ್ಟು ಶಾಲೆಗಳಿಗೆ ಕೊಡ್ಬೋದಾಯ್ತು. ಈ ಶಾಲೆಗೆ ಯಾಕೆ ಕೊಟ್ಟಿದ್ದಾರೆ? ಅವರಿಗೆ ಈ ಊರಿನ ಮೇಲಿರ್ತಕ್ಕಂಥ ಪ್ರೀತಿ, ಈ ಶಾಲೆ ಬಗ್ಗೆ ಇರ್ತಕ್ಕಂಥ ಗೌರವ, ಕಾಳಜಿ, ಮಕ್ಕಳ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ವಿಶೇಷವಾದಂಥ ಕಾಳಜಿಯಿಂದ ಅವರು ಅವ್ರ ಊರನ್ನ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಈ ಶಾಲೆಗೆ ಸುಮಾರು 4 ರಿಂದ 5 ಲಕ್ಷ ಮೌಲ್ಯದ ಒಳ್ಳೆಯ ಪೀಠೋಪಕರಣ ಕೊಡಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅಭಿನಂದನೆ.